नमः मनोजवं मार्ततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಚೈತನ್ಯಾಶ್ರಮ, ಮಾರನಾಯಕನಪಾಳ್ಯ, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ. ನಾವು ಇವತ್ತಿನ ಈ ಆಶ್ರಮದ ವಿಶೇಷತೆಯನ್ನು ಶ್ರೀಯುತ ವೇದಬ್ರಹ್ಮಶ್ರೀ ಶ್ರೀನಿವಾಸ್ ಶರ್ಮಾ, ಅಧ್ಯಕ್ಷರು, ಬ್ರಹ್ಮಚೈತನ್ಯ ಆಶ್ರಮ, ಇವರಿಂದ ನಾವು ತಿಳಿದುಕೊಳ್ಳೋಣ. ಆಸ್ತಿಕ ಸದ್ಭಕ್ತ ಮಹಾಜನಗಳೇ, ಸಮರ್ಥ ಸದ್ಗುರು ಬ್ರಹ್ಮಚೈತನ್ಯ ಆಶ್ರಮ ಗೋಂದಾವಳಿ ಮೂಲಸ್ಥಾನ. ಆ ಗೋಂದಾವಳಿ ಮೂಲಸ್ಥಾನ ಈಗ ಹೆಬ್ಬಳ್ಳಿ ಒಂದು ಕೇಂದ್ರವಾಗಿದೆ. ಅನಂತರ ಇದು ಬೇರೆ ಬೇರೆ ತಾಲೂಕು, ಜಿಲ್ಲಾ ಮಟ್ಟ ಮತ್ತು ಬೇರೆ ಬೇರೆ ನಗರಗಳಲ್ಲೂ ಕೂಡ ಬ್ರಹ್ಮಚೈತನ್ಯ ಮಂದಿರ ಇವತ್ತಿನ ಸ್ಥಾಪನೆಯಾಗಿದೆ. ಅದೇ ರೀತಿಯೇ ತುಮಕೂರಿನಲ್ಲಿ ಸುಮಾರು 50 ವರ್ಷಗಳಿಂದಲೂ ತುಮಕೂರು ನಗರದಲ್ಲಿ ಈ ಬ್ರಹ್ಮಚೈತನ್ಯ ಕಾರ್ಯಕ್ರಮವನ್ನು ಆರಂಭ ಮಾಡಿ ಈಗ 5 ವರ್ಷಗಳಲ್ಲಿ ಮಾರನಾಯಕನಪಾಳ್ಯದಲ್ಲಿ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಮಂದಿರ, ಬ್ರಹ್ಮಚೈತನ್ಯ ಮಂದಿರ, ಶ್ರೀರಾಮ ಪರಿವಾರ ಮತ್ತು ಬ್ರಹ್ಮಚೈತನ್ಯರ ಒಂದು ಮಂದಿರ ಸ್ಥಾಪನೆಯನ್ನು ಮಾಡಿ 2 ವರ್ಷವಾಯಿತು. ಪ್ರತಿಷ್ಠಾಪನೆಯಾಗಿ 2ನೇ ವರ್ಷದ ವಾರ್ಷಿಕ ಸಮಾರಂಭವನ್ನು ಇವತ್ತಿನ ದಿವಸ ಈ ಸ್ಥಳದಲ್ಲಿ ಏರ್ಪಾಟು ಮಾಡಿಕೊಂಡಿದ್ದೇವೆ. ಬೆಳಗ್ಗಿನಿಂದ ಇಲ್ಲಿ ವಿಶೇಷವಾಗಿರತಕ್ಕಂತಹ ಪೂಜಾ ಕಾರ್ಯಕ್ರಮಗಳು, ಅಭಿಷೇಕ, ಶ್ರೀ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಅನಂತರ ಅಷ್ಟೋತ್ತರ ಪೂಜಾದಿಗಳಾದ ಮೇಲೆ ವಿಶೇಷವಾಗಿ ಸತ್ಯನಾರಾಯಣ ವ್ರತವನ್ನು ಆರಂಭ ಮಾಡಿ ಮತ್ತು ಬಂದಿರತಕ್ಕಂಥ ಸುಮಂಗಲಿಯರಿಂದ ಕುಂಕುಮಾರ್ಚನೆ ಕೂಡ ನಡೆಸಲ್ಪಟ್ಟಿತು. ಈ ಬ್ರಹ್ಮಚೈತನ್ಯ ಅನ್ನತಕ್ಕಂತಹ ಮಹಾರಾಜರು ಶ್ರೀ ಹನುಮಾನ್ ಆಂಜನೇಯನ ಮುಂದಿನ ಅವತಾರವೇ ಸಮರ್ಥ ರಾಮದಾಸರು. ಸಮರ್ಥ ರಾಮದಾಸರ ನಂತರದಲ್ಲಿ ಅದೇ ಆಂಜನೇಯ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಾಗಿ ಅವತರಿಸಿ ಶ್ರೀರಾಮನ ತಾರಕ ಮಂತ್ರವನ್ನು ವಿಶೇಷವಾಗಿ ಭೂಮಂಡಲದಲ್ಲಿ ಎಲ್ಲರಿಗೂ ಕೂಡ ಅದು ಅರಿವಾಗಬೇಕು, ಎಲ್ಲರೂ ಕೂಡ ತಾರಕ ಮಂತ್ರವನ್ನು ಜಪಿಸಬೇಕು ಮತ್ತು ಸಾರ್ವತ್ರಿಕ ಉದ್ಧಾರವಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ತಾರಕ ಮಂತ್ರವನ್ನು ಉಪದೇಶವನ್ನು ಬ್ರಹ್ಮಚೈತನ್ಯ ಮಹಾರಾಜರು ಕೊಡ್ತಾ ಇದ್ದಾರೆ. ಈಗ ಅವರು ಮೋಕ್ಷವನ್ನು ಪಡೆದು ಸುಮಾರು 113 ವರ್ಷಗಳು ನಡೆದಿದೆ. ತದನಂತರದಲ್ಲಿ ನಾವು ಅವರ ಆರಾಧನಾ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ನಡೆಸ್ತಾ ಬಂದಿದ್ದೀವಿ. ಚೈತ್ಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವರ ಪರಮ ಶಿಷ್ಯರಾಗಿರ್ತಕ್ಕಂಥ ಬ್ರಹ್ಮಾನಂದ ಮಹಾರಾಜರು ಕರ್ನಾಟಕದವರು. ಆ ಕರ್ನಾಟಕದವರು ಸ್ಥಾಪನೆ ಮಾಡಿರ್ತಕ್ಕಂತಹ ಅನೇಕ ರಾಮ ಮಂದಿರಗಳು ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿವೆ. ಅವರ ಜಯಂತಿ ಮತ್ತು ಆರಾಧನಾ ಕಾರ್ಯಕ್ರಮವನ್ನು ಮತ್ತು ಗುರುಪೂರ್ಣಿಮಾ ಕಾರ್ಯಕ್ರಮ, ರಾಮೋತ್ಸವ, ಇದನ್ನೆಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ಆಯಾ ಪರ್ವಕಾಲಕ್ಕೆ ಸಂಬಂಧಿಸಿದಂತೆ ನಡೆಸುತ್ತಾ ಬಂದಿದ್ದೀವಿ. ಮುಖ್ಯವಾಗಿ ಕಲಿಯುಗದಲ್ಲಿ ಸುಲಭವಾಗಿ ಭಗವಂತನ ಒಂದು ಸಾಕ್ಷಾತ್ಕಾರವನ್ನು, ಮೋಕ್ಷವನ್ನು ಪಡೆಯುವುದಕ್ಕೆ ಒಂದು ಸನ್ಮಾರ್ಗವನ್ನು ಹೇಳಿಕೊಟ್ಟಿದ್ದಾರೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳಲ್ಲಿ ಹವನ ಹೋಮಾದಿಗಳನ್ನು, ಯಜ್ಞಯಾಗಾದಿಗಳನ್ನು ಮಾಡಿ ಭಗವಂತನನ್ನು ಒಲಿಸಿಕೊಳ್ಳಬೇಕಾಗಿತ್ತು. ಆದರೆ ಕಲಿಯುಗದಲ್ಲಿ ಕಲಿಯ ಒಂದು ಜಂಜಾಟದಿಂದ ನಾವು ಯಜ್ಞಯಾಗಲಿ ಮತ್ತು ಹವನ ಹೋಮಾದಿಗಳನ್ನೇ ಆಗಲಿ ಸಾಮಾನ್ಯ ಜನರು ಮಾಡುವುದಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥ ದೃಷ್ಟಿಯಿಂದ ಕೇವಲ ನಾಮಸ್ಮರಣೆಯಿಂದಲೇ ಭಗವಂತನ ಅನುಗ್ರಹವನ್ನು, ಆಶೀರ್ವಾದವನ್ನು, ಸಾಕ್ಷಾತ್ಕಾರವನ್ನು ಪಡೆಯಬಹುದು ಎಂಬತಕ್ಕಂಥ ಸರಳವಾದ ಸುಲಭವಾದ ಮಾರ್ಗವನ್ನು ಬೋಧನೆ ಮಾಡಿದ್ದಾರೆ. ಆದ್ದರಿಂದ ರಾಮ ಎಂಬತಕ್ಕಂತಹ 2 ಅಕ್ಷರದಲ್ಲಿ ರಾ ಎಂಬುದಾಗಿ ನಾವು ಉಚ್ಚಾರವನ್ನು ಮಾಡಿದ ತಕ್ಷಣದಲ್ಲೇ ನಮ್ಮ ಹೃದಯದ ಒಳಗಡೆ ಇರತಕ್ಕಂಥ ಸಮಸ್ತ ಪಾಪಗಳೆಲ್ಲವೂ ಕೂಡ ಹೊರಗೆ ಬಂದುಬಿಡುತ್ತೆ. ಮಾ ಎಂಬತಕ್ಕಂಥ ಉಚ್ಚಾರವನ್ನು ಮಾಡಿದಾಗ ಅದು ನಮ್ಮ ತುಟಿಗಳು ಬಂದಾಗ ಹೋಗ್ಬಿಡುತ್ತೆ. ಅನಂತರ ಹೊರಗಿನ ಯಾವ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಒಳಗಡೆ ಸೇರೋದಕ್ಕೆ ಅವಕಾಶತೆ ಇಲ್ಲ. ಆದ್ದರಿಂದ ರಾಮ ಎಂಬತಕ್ಕಂಥ ಅಕ್ಷರವನ್ನು ಉಚ್ಚಾರ ಮಾಡಿದಾಗ ಸಮಸ್ತ ಪಾಪಗಳು ಕೂಡ ಹೋಗಿ ಪರಿಪೂರ್ಣತೆಯ ಒಂದು ಸಾತ್ವಿಕ ಮನೋಭಾವವನ್ನು ಪಡೆಯಲು ಅವಕಾಶವಾಗುತ್ತೆ. ಅಂತಹ ಒಂದು ಸರಳವಾದ ಸುಲಭವಾದ ತಾರಕ ಮಂತ್ರೋಪದೇಶವನ್ನು ಕೊಟ್ಟಿದ್ದಾರೆ. ಶ್ರೀ ಜಗದೀಶ್ವರನಾಗಿರ್ತಕ್ಕಂತಹ ಪಾರ್ವತಿ ಪರಮೇಶ್ವರನು ಕೂಡ ಅಹರ್ನಿಶು ಕೂಡ ತಾರಕ ಮಂತ್ರವನ್ನು ಜಪಿಸ್ತಾ ಇರ್ತಾನೆ. ಅದೇ ರೀತಿಯೇ ಶ್ರೀರಾಮನು ಕೂಡ ಶ್ರೀ ಪಂಚಾಕ್ಷರಿ ಮಂತ್ರವನ್ನು ಅವನು ಕೂಡ ಜಪಿಸ್ತಾ ಇದ್ದಾರೆ. ಆದ್ದರಿಂದ ರಾಮ ಮತ್ತು ಶಿವರಲ್ಲಿ ಯಾವೂ ಕೂಡ ಭೇದ ಇಲ್ಲ ಎಂಬತಕ್ಕಂಥದ್ದನ್ನು ತೋರಿಸ್ಕೊಡ್ತಕ್ಕಂಥ ಒಂದು ದೃಷ್ಟಿಯಿಂದ ಈ ರಾಮಾವತಾರವಾಗಿ ರಾಮನ ಒಂದು ಜಪ, ತಾರಕ ಮಂತ್ರ ನಾವೆಲ್ಲರೂ ಕೂಡ ಜಪಿಸಿ ಈ ಇಡೀ ಪ್ರಪಂಚದ
ಮಂಗಳ ಕಾರ್ಯಕ್ಕೆ, ಪ್ರಪಂಚದ ಜನರ ಉದ್ಧಾರಕ್ಕೆ ಸರಳವಾದ ಮಾರ್ಗವನ್ನು ಅವರು ರೂಪಿಸಿಕೊಟ್ಟಿರುವುದನ್ನು ನಾವು ಅನುಷ್ಠಾನ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇದು 2ನೇ ವರ್ಷ ಕಾರ್ಯಕ್ರಮ. 2ನೇ ವರ್ಷದಲ್ಲಿ ಇವತ್ತಿಂದಲೂ ಕೂಡ ಒಂದು 100-120 ಜನ ಬಂದಿದ್ದರು. ಅವರೆಲ್ಲರಿಗೂ ಕೂಡ ಈ ಬ್ರಹ್ಮಚೈತನ್ಯ ಒಂದು ಉಪದೇಶದ ಒಂದು ಉಪನ್ಯಾಸವನ್ನು ಮಾಡಿ, ಬೋಧನೆಯನ್ನು ಮಾಡಿ ಅವರಿಗೊಂದು ಅರಿವನ್ನು ಉಂಟು ಮಾಡಿದ್ದಾರೆ. ಅವರೆಲ್ಲರಿಗೂ ಮತ್ತು ಇಲ್ಲೂ ಕೂಡ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಎಲ್ಲವನ್ನು ಕೂಡ ಏರ್ಪಾಡು ಮಾಡಿದ್ದು. ಅವರೆಲ್ಲರೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅದೇ ರೀತಿಯೇ ಜಯಂತಿ ಕಾರ್ಯಕ್ರಮ ಕೂಡ ಮಧ್ಯೆ ಮಧ್ಯೆ ಬರುತ್ತೆ, ಗುರುಪೌರ್ಣಮಿ ಬರುತ್ತೆ, ರಾಮೋತ್ಸವ ಬರುತ್ತೆ, ಎಲ್ಲವನ್ನೂ ಕೂಡ ಮಾಡ್ತಾಯಿದ್ದೀವಿ. ತುಮಕೂರು ನಗರಕ್ಕೆ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಈ ಆಶ್ರಮಕ್ಕೆ ಭಕ್ತ ಬಂಧುಗಳು ಕೂಡ ಬಂದು ಸದ್ಗುರುಗಳ ಒಂದು ಕೃಪಾಶೀರ್ವಾದವನ್ನು ಪಡೆಯಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ವಿನಯಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ.